ರಾಜ್ಯ ರಾಜಕಾರಣ ಕುಂದಾನಗರಿ ಬೆಳಗಾವಿಗೆ ಶಿಫ್ಟ್ ಆಗಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕಾರಣ ಕುಂದಾನಗರಿ ಬೆಳಗಾವಿಗೆ ಈಗ ಶಿಫ್ಟ್. ರಾಜಕೀಯ ತಲ್ಲಣಗಳ ಬೆನ್ನಲ್ಲೇ ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆ. 19ನೇ ತಾರೀಕಿನವರೆಗೂ ಕೂಡ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಅದಕ್ಕಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಚಳಿ ಬಿಡಿಸಲು ದೋಸ್ತಿ ನಾಯಕರು ಸಜ್ಜಾಗಿದ್ರೆ, ದೋಸ್ತಿಗೆ ಎದುರೇಟನ್ನ ಕೊಡೋದಿಕ್ಕೆ ಕಾಂಗ್ರೆಸ್ ಅಸ್ತ್ರವನ್ನ ಕೂಡ ರೆಡಿ ಮಾಡಿಕೊಂಡಿದೆ. ಹಲವು ನಿರೀಕ್ಷೆಗಳೊಂದಿಗೆ ಅಧಿವೇಶನ ಶುರುವಾಗುತ್ತೆ. ಬಹಳ ನಿರೀಕ್ಷೆಗಳಿದೆ ಈ ಅಧಿವೇಶನದಿಂದ. ಉತ್ತರ ಕರ್ನಾಟಕದ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳ ಪ್ರಸ್ತಾಪ, ಬಿಜೆಪಿಯಿಂದ ಆದ್ಯತೆ ಮೇರೆಗೆ ವಿಷಯಗಳ ಪ್ರಸ್ತಾಪಕ್ಕೆ ಲೆಕ್ಕಾಚಾರವೂ ಕೂಡ ನಡೆದಿದೆ. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಆರಂಭದಲ್ಲೇ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಹು ನಿರೀಕ್ಷಿತ ಬೆಳಗಾವಿಯ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಈ ಬಾರಿ ಅಧಿವೇಶನ ಒಂದಷ್ಟು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥದ್ದು. ಯಾಕೆಂತಂದರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗಿದೆ, ಜೊತೆಗೆ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಿದೆ. ಆ ಕಾರಣಕ್ಕಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿದ್ಯಮಾನ, ಪ್ರತಿಯೊಂದು ಚರ್ಚೆ, ಪ್ರತಿಯೊಂದು ಪ್ರಸ್ತಾಪವೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನು ತಂದುಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಈಗ ಬೆಳಗಾವಿ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ನಾವು ಗಮನಿಸಬಹುದು, ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೀತಕ್ಕಂಥ ಈ ಅಧಿವೇಶನಕ್ಕೆ ಸಹಜವಾಗಿರ್ತಕ್ಕಂಥ ಒಂದು ನಿರೀಕ್ಷೆ ಇರುತ್ತೆ. ಯಾಕೆಂದರೆ 16 ನಿರೀಕ್ಷೆಯೊಂದಿಗೆ ಈ ಬಾರಿ ಅಧಿವೇಶನ ಆರಂಭಗೊಳ್ತಾ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾರತ ಸಮಸ್ಯೆಗಳು, ಜನರ ನಿರೀಕ್ಷೆಗಳ ಜೊತೆಗೆ ಸರ್ಕಾರದ ವೈಫಲ್ಯಗಳು ಪ್ರಸ್ತಾಪ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ವಿವಾದಗಳು, ರಾಜಕೀಯ ತಲ್ಲಣಗಳ ಬೆನ್ನಲ್ಲೇ ಶುರುವಾಗ್ತಿರ್ತಕ್ಕಂಥ ಅಧಿವೇಶನ ಆಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಕುತೂಹಲ ಇರುವಂಥದ್ದು. ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಿಂದ ಆದ್ಯತೆ ಮೇರೆಗೆ ಈ ಬಾರಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ, ಒಂದು ಆ ತೀರ್ಮಾನಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗ ಸಮಸ್ಯೆಗಳು, ಕಬ್ಬು ಬೆಳೆಗಾರರ ಬೇಡಿಕೆಗಳು, ಮೆಕ್ಕೆಜೋಳ ಖರೀದಿಗಳು, ಭತ್ತ, ರಾಗಿ ಸೇರಿ ಇತರ ಬೆಳೆ ಖರೀದಿ ಕೇಂದ್ರ ತೆರೆದೇ ಇರತಕ್ಕಂಥದ್ದು, ತುಂಗಭದ್ರಾ ಜಲಾಶಯದ 32 ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ವಿಳಂಬ ಆಗಿರ್ತಕ್ಕಂಥದ್ದು ಮತ್ತು BPL ಕಾರ್ಡ್ ರದ್ದು ಮಾಡ್ತಾ ಇರತಕ್ಕಂಥದ್ದು, ಜೊತೆಗೆ ಬಗೂರ್ ಹುಕುಂ ಸಾಗುವಳಿ ವಿಚಾರಗಳಿರ್ಬೋದು ಮತ್ತು ಶಾಲೆಗಳ ದುರಸ್ತಿಗಳು, ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಶಾಲೆಗಳೇನಿದ್ದಾವೆ ಇದು ದುಸ್ಥಿತಿಗೆ ತಲುಪಿರ್ತಕ್ಕಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಈ ಬಾರಿ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಗಳನ್ನು ಕೂಡ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಿರ್ಧಾರ ಮಾಡಿದೆ. ಜೊತೆಗೆ ಹಾಡು ಹಗಲೇ ನಡೆದಿರ್ತಕ್ಕಂಥ ದರೋಡೆ, ಅಂದರೆ ಬ್ಯಾಂಕಿನ ಹಣವನ್ನು ದರೋಡೆ ಮಾಡಿರ್ತಕ್ಕಂಥ ಪ್ರಕರಣ ಇದೆ. ಇವು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದು ತೋರಿಸ್ತಕ್ಕಂಥ ರೀತಿಯಲ್ಲಿ ಬಿಜೆಪಿ ಈ ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಬಿಜೆಪಿ ಈ ಬಾರಿ ಬಹಳ ಪ್ರಮುಖವಾಗಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಮೊದಲ ವಾರವನ್ನು ಬಳಕೆ ಮಾಡ್ಕೊಳ್ತಕ್ಕಂಥ, ಅಂದರೆ ಏನು ನಾಳೆ ಅಧಿಕೃತವಾಗಿ ಕಲಾಪ ಆರಂಭಗೊಂಡರೂ ಕೂಡ ಹಾಲಿ ಶಾಸಕರು ನಿಧನರಾಗಿರುವಂಥ ಕಾರಣಕ್ಕಾಗಿ ಕಲಾಪ ಒಂದಿನ ಮುಂದಕ್ಕೆ ಹೋಗುತ್ತೆ. ಆದರೆ ಮಂಗಳವಾರದಿಂದ ಅಧಿಕೃತವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ 4 ದಿನಗಳು ಕೊಡಬೇಕು ಮತ್ತು 1 ದಿನ ಶಾಲೆಯ ದುಸ್ಥಿತಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಆ ವಿಚಾರವನ್ನು ಆದ್ಯತೆ ಮೇಲೆ ಪ್ರಸ್ತಾಪ ಮಾಡಿ ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಕೆಲವೊಂದು ತೀರ್ಮಾನ ತೆಗೆದುಕೊಳ್ಳಲಿ ವಿಫಲವಾಗಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ತಮ್ಮ ಅಂದರೆ ಗಟ್ಟಿಯಾಗಿರೋ ಧ್ವನಿಯಲ್ಲಿ ರಾಜ್ಯದ ಜನರ ಆಶಯಗಳು ಈಡೇರುವ ಹಾಗೆ ಈ ಒಂದು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಅದಕ್ಕೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ಕೂಡ ಸಪೋರ್ಟ್ ಮಾಡಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ರಾಜ್ಯ ರಾಜಕಾರಣ ಒಂದಷ್ಟು ತಲ್ಲಣಕ್ಕೆ ಒಳಗಾಗಿದೆ. ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಚರ್ಚೆ ನಡೆದಿರುವಂತಹ ಕಾರಣಕ್ಕಾಗಿ CM DCM ಮಧ್ಯೆ ಬಡ ರಾಜಕಾರಣ ಮುಂದುವರೆದಿರ್ತಕ್ಕಂಥದ್ದು, ಬ್ರೇಕ್ಫಾಸ್ಟ್ಗಳು ಇವೆಲ್ಲವೂ ನಡೆದಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಈ ಬಾರಿ ಅಧಿವೇಶನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳು ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗೆ ಒಂದಷ್ಟು ಹೊಸದಾಗಿರ್ತಕ್ಕಂಥ ಸಬ್ಜೆಕ್ಟ್ ತಂದು ಕೊಡುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಈ ಬಾರಿಯ ಅಧಿವೇಶನ 16 ನಿರೀಕ್ಷೆಗಳ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಕೂಡ ಸಾಕ್ಷಿ ಆಗಬಹುದು ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಕ್ಯಾಮರಾ ವಿನೋದ್ ಜೊತೆ ಆನಂದ್ P. ಬೈದನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.